ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲಯ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಈ ಪ್ರೋಮೋದಲ್ಲಿ ನೋಡೋದಾದರೆ ಕೋಪತಾಪದ ಮಡಿಕೆಯನ್ನು ಒಡೆಯುವಂಥ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಇಲ್ಲಿ ಯಾರ ಮೇಲೆ ಕೋಪ ಇರುತ್ತೆ, ಸೊ ಅವ್ರನ್ನ ಒಂದು ಫೋಟೋನ ತೊಗೊಂಡೋಗಿ ಆ ಮಡಿಕೆಗೆ ಅಂಟಿಸ್ಬಿಟ್ಟು ಸೊ ಆ ಮಡಿಕೆನ ಒಂದು ಹ್ಯಾಮರ್ ತೊಗೊಂಡು ಹೊಡಿಬೇಕು. ಸೊ ಈ ಥರದೊಂದು ಚಟುವಟಿಕೆ ನಡೀತಾ ಇದೆ. ಸೊ ಈ ಒಂದು ಚಟುವಟಿಕೆಯಲ್ಲಿ ಕಾರ್ತಿಕ್ ಅವರು ಸಂಗೀತ ಅವರ ಮಡಿಕೆನ ಹೊಡಿತಾರೆ, ಜೊತೆಗೆ ವಿನಯ್ ಅವರು ಸಂಗೀತ ಒಂದು ಆ ಫೋಟೋ ಇರುವಂಥ ಮಡಿಕೆ ಹೊಡಿತಾರೆ. ಪ್ರತಾಪ್ ಅವರು ವಿನಯ್ ಮಡಿಕೆನ ಹೊಡಿತಾರೆ, ಜೊತೆಗೆ ಮೈಕಲ್ ಅವರು ಪ್ರತಾಪ್ಗೆ ಇರೋ ಫೋಟೋನ ಮಡಿಕೆಗೆ ಅಂಟಿಸ್ಬಿಟ್ಟು ಹ್ಯಾಮರಿಂದ ಹೊಡಿತಾರೆ. ಸಂಗೀತ ಅವರು ಎಕ್ಸ್ಪೆಕ್ಟೆಡ್ ಇದು, ಅದೇನಂತಂದರೆ ವಿನಯ್ ಅವರ ಒಂದು ಫೋಟೋನ ಆ ಮಡಿಕೆಗೆ ಅಂಟಿಸ್ಬಿಟ್ಟು ಆ ಮಡಿಕೆನ ಹೊಡಿತಾರೆ. ಸೊ ಎಲ್ಲ ಕೆಲವೊಂದು ಇಲ್ಲಿ ನಾವು ನಿರೀಕ್ಷೆ ಮಾಡಿರ್ತೀವಿ ಇವ್ರು ಇದನ್ನೇ ಹೊಡಿತಾರೆ ಅಂತ. ಬಟ್ ತುಂಬ ಸರ್ಪ್ರೈಸ್ ಅನಿಸಿದ್ದೇನು ಅಂತಂದರೆ ಕಾರ್ತಿಕ್ ಅವರು ಸಂಗೀತ ಫೋಟೋನ ಅಂಟಿಸ್ಬಿಟ್ಟು ಆ ಒಂದು ಮಡಿಕೆನ ಹೊಡೆದಿರೋದು. ಕಾರಣ ಏನು ಅಂತಂದರೆ ಅದಕ್ಕೆ ಸಂಗೀತ ಅವರು ಲಾಸ್ಟ್ ಟಾಸ್ಕಲ್ಲಿ ಒಂದು ಮಾತು ಹೇಳ್ತಾರೆ. ಪ್ರತಾಪ್ ಅವ್ರ ಜೊತೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಕಾರ್ತಿಕ್ ಅವರು ವಿನಯ್ ಟೀಮ್ಗೆ ಎಲ್ಲೋ ಬಕೆಟ್ ಹಿಡಿಯೋ ಥರ ಕಾಣಿಸ್ತಾ ಇಲ್ವೋ ಪ್ರತು ಅಂತೇನೋ ಮಾತಾಡ್ತಾರೆ. ಸೊ ಅದು ಮೇ ಬಿ ಅವ್ರಿಗೆ ರೀಚ್ ಆಗಿದೆ ಕಾರ್ತಿಕ್ ಅವ್ರಿಗೆ ಈ ಥರ ಮಾತಾಡಿದ್ದು. ಸೊ ಅದಕ್ಕೋಸ್ಕರ ಅವ್ರಿಗೆ ಅದನ್ನು ತೊಗೊಳಕ್ಕಾಗಿಲ್ಲ. ಯಾಕಂತಂದರೆ ನಾನು ಯಾರಿಗೂ ಬಕೆಟ್ ಹಿಡಿತಾ ಇಲ್ಲ, ಆಮೇಲೆ ವಿನಯ್ ಜೊತೆಗೆ ಹೆಂಗಿದ್ದೆ ಮೊದಲು ಅದೇ ರೀತಿಯಲ್ಲಿ ಇದ್ದೆ ಅಂತ ಅಂದ್ಕೊಂಡು. ಆಮೇಲೆ ಇನ್ನೊಂದು ಮಾತು ಕೇಳಿ ಬಂದಿತ್ತು ಅಲ್ಲಿ, ಏನಂತಂದರೆ ಕಾರ್ತಿಕ್ಕಿಂದ ಸಂಗೀತ ಮೈನಸ್ ಮಾಡಿದ್ರೆ ಕಾರ್ತಿಕ್ 0 ಆಗ್ತಾರೆ ಅನ್ನೋದು ಕೂಡ ಒಂದು ಬಂದಿತ್ತು. ಸೊ ಅದನ್ನು ಎರಡನ್ನ ಇಟ್ಕೊಂಡು ರೀಸನ್ ಇಟ್ಕೊಂಡು ಇಲ್ಲಿ ಸಂಗೀತ ಅವರ ಫೋಟೋನ ಮಡಿಕೆಗೆ ಅಂಟಿಸ್ಬಿಟ್ಟು ತಮ್ಮ ಒಂದು ಕೋಪನ ತೀರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ನನಗೆಲ್ಲೋ ಒಂದು ರೀತಿಯಲ್ಲಿ ಕಾರ್ತಿಕ್ ಅವರು ಇವಾಗ ರೀಸೆಂಟ್ ಟೈಮಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ ಗೇಮ್ ಮೇಲೆ. ಈ ಸಂಗೀತ ಅದು ಆಗಿರ್ಬೋದು, ತನಿಷಾ ಆದರೂ ಆಗಿರ್ಬೋದು, ಎಲ್ಲರೂ ಸೈಡಿಗೆ ಇಟ್ಬಿಟ್ಟು ತಮ್ಮ ಒಂದು ಇಂಡಿವಿಜುವಲ್ ಗೇಮ್ನ ಆಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಲಾಸ್ಟ್ ಒಂದು 2 ವೀಕ್ಸಿಂದ ಅನ್ನೋಕ್ಕಿಂತ ಲಾಸ್ಟ್ ವೀಕಿಂದನೇ ತೊಗೊಂಡ್ರು ಕೂಡ ಈ ಏನು ಸ್ಕೂಲ್ ಟಾಸ್ಕ್ ಇದೆ ಅಲ್ಲಿಂದ ಕೂಡ ಸ್ವಲ್ಪ ಸಂಗೀತನ ಸ್ವಲ್ಪ ದೂರನ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಸುಮಾರು ಜನಕ್ಕೆ ಅನಿಸ್ಬೋದು ಇದು ಬೇಕಾದಾಗ ಯೂಸ್ ಮಾಡಿಕೊಂಡು ಸಂಗೀತನ ಇವಾಗ ದೂರ ತಳ್ತಿದ್ದಾರೆ, ಹಾಗೆ ಕಾರ್ತಿಕ್ ಅವರು ಫೇಕು ಅದೇ ರೀತಿಯಲ್ಲಿ ನಾನು ಕೆಲವೊಂದು ಕಮೆಂಟ್ಸ್ಗಳೆಲ್ಲ ನೋಡಿದೆ. ಬಟ್ ನನ್ನ ಕೇಳೋಕೆ ಹೋದರೆ ಒಂದು ಒಳ್ಳೆ ಡಿಸಿಷನ್ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಇದೇ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಬಿಟ್ಟು ವಿನಯ್ ಗ್ಯಾಂಗ್ ಹೋದಾಗ ಯಾರೂ ಮಾತಾಡಿಲ್ಲ, ಕೆಲವು ಜನ ಮಾತಾಡಿದ್ದಾರೆ. ಬಟ್ ಆದರೆ ಕಾರ್ತಿಕ್ ಅವರು ಇವಾಗ ಒಂದು ಇಂಡಿವಿಜುವಲ್ ಗೇಮ್ ಮಾಡಬೇಕು ಅಂತ ಆಡ್ತಿದ್ದಾರೆ. ಯಾಕಂದರೆ ಒಂದು ಟಾಪ್ 5 ಒಂದು ಇದರಲ್ಲಿರೋವಂಥ ಒಂದು ಕಂಟೆಸ್ಟೆಂಟ್ ಅವರು. ಸೊ ಅದಕ್ಕೋಸ್ಕರ ಗೇಮ್ನ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೂಡ ಹೇಳಿದ್ದೆ, ಕಾರ್ತಿಕ್ ಅವರು ಸಂಗೀತ ಸಹವಾಸ ಬಿಟ್ಟರೆ ಒಂದು ಒಳ್ಳೆ ಟಾಪ್ 2ದಲ್ಲಿರುವಂಥ ಒಂದು ಕಂಟೆಸ್ಟೆಂಟು. ಸೊ ಅದಕ್ಕೋಸ್ಕರ ಅವ್ರಿಗೆ ಸಂಗೀತ ಸಹವಾಸ ಬಿಟ್ಟು, ಸಹವಾಸ ಅನ್ನೋದಕ್ಕಿಂತ ಒಂದು ಅವ್ರ ಜೊತೆಗೆ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿ ಇದ್ಕೊಂಡು ಈ ಬರೀ ಓನ್ಲಿ ಲವಿ ಡವಿ ಮಾತಾಡೋದನ್ನ ಬಿಟ್ಟು ಸ್ವಲ್ಪ ಟಾಸ್ಕ್ ಕಡೆ ಕೂಡ ಫೋಕಸ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ 10 ಅಂತ ಹೇಳಿದ್ದೆ. ಸೊ ಅದು ಈ ರೀಸೆಂಟ್ ಟೈಮಲ್ಲಿ ಕಾರ್ತಿಕ್ ಅವ್ರ ಕಡೆಯಿಂದ ಆಗ್ತಾಯಿದೆ. ಒಂದು ಅಪ್ರಿಷಿಯೇಟ್ ಮಾಡುವಂಥ ವಿಚಾರ ನನ್ನ ಪ್ರಕಾರ. ಯಾಕಂತಂದರೆ ಟಾಪ್ 2ದಲ್ಲಿ ಅವ್ರು ಇದ್ದೇ ಇರ್ತಾರೆ, ಇರಲೇಬೇಕು ಅನ್ನೋ ನನ್ನ ಒಂದು ಅಭಿಪ್ರಾಯ. ಇನ್ನು ನನ್ನ ಒಂದು ಟಾಪ್ 5 ಲಿಸ್ಟಲ್ಲಿ ಯಾರು ಇರ್ತಾರೆ ಅಂತಂದರೆ ಟಾಪ್ 4ರಲ್ಲಂತೂ ಕಾರ್ತಿಕ್, ತುಕಾಲಿ, ಪ್ರತಾಪ್, ವಿನಯ್ ಇರ್ತಾರೆ. ಇನ್ನು 5ನೇ ಸ್ಥಾನಕ್ಕೆ ನೋಡೋದಾದರೆ ಸಂಗೀತ ಇರ್ಬೋದು, ಅಥವಾ ತನಿಷಾ ಇರ್ಬೋದು, ಅಥವಾ ವರ್ತೂರ್ ಇರ್ಬೋದು. ನಾನು ಕಾರ್ತಿಕ್ ಅವ್ರನ್ನ ಟಾಪ್ 1ನಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಸೊ ರೀಸೆಂಟ್ ಟೈಮಲ್ಲಿ ನೋಡೋದಾದರೆ ಅವ್ರು ಇಂಡಿವಿಜುವಲ್ ಗೇಮ್ನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಸಂಗೀತ ಆದರೂ ಆಗಿರ್ಬೋದು, ತನಿಷಾ ಅವರ ಒಂದು ಈ ಏನು ಜಾಸ್ತಿ ಅವ್ರ ಜೊತೆಗೆ ಇರ್ತಾಯಿದ್ರು, ಅದನ್ನು ಬಿಟ್ಟು ಟಾಸ್ಕ್ಗಳ ಕಡೆಗೆ ಫೋಕಸ್ ಮಾಡ್ತಾಯಿದ್ದಾರೆ. ಆಮೇಲೆ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅದು ಸಂಗೀತ ಆದರೂ ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು. ಆಮೇಲೆ ಎಲ್ಲರ ಜೊತೆ ಕೂಡ ಬರೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಈ ಮನೆಯವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ನನಗೆ ಟಾಪ್ 2ದಲ್ಲಿ ಇವ್ರು ಇರಲೇಬೇಕು ಅನ್ನೋ ನನ್ನ ಅನಿಸಿಕೆ. ಒಂದು ಕೈ ಸುದೀಪ್ ಸರ್ ಕೈ, ಒಂದು ಇವ್ರ ಕೈ ಹಿಡ್ಕೊಂಡಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಹಿಡ್ಕೊಂಡಿದ್ದೇ ಇರ್ತಾರೆ, ಇದು ಮಾತ್ರ ಸತ್ಯ ನನ್ನ ಪ್ರಕಾರ. ಜೊತೆಗೆ ತುಕಾಲಿ ಅವರು ಮೊದಲೆಲ್ಲ ಆ ಕಡೆ ಆ ಗ್ರೂಪು ಈ ಗ್ರೂಪು ಜಂಪ್ ಮಾಡ್ತಾಯಿದ್ರು. ಬಟ್ ಈ ರೀಸೆಂಟ್ ಟೈಮಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗಿರ್ಬೋದು, ವಾಯ್ಸ್ ರೈಸ್ ಮಾಡೋದಾಗಿರ್ಬೋದು, ಆಮೇಲೆ ಓನ್ಲಿ ವಿನಯ್ ಗ್ಯಾಂಗ್ಗೆ ಟಾರ್ಗೆಟ್ ಮಾಡೋದು, ಆಮೇಲೆ ಸಂಗೀತ ಗ್ಯಾಂಗ್ಗೆ ಟಾರ್ಗೆಟ್ ಮಾಡೋದು, ಆ ರೀತಿ ಯಾವುದೂ ಮಾಡಿಲ್ಲ. ಇಂಡಿವಿಜುವಲಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಇದು ತಪ್ಪು ಅಂದರೆ ತಪ್ಪು ಹೇಳ್ತಾರೆ, ಸರಿ ಅಂದರೆ ಸರಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ತುಕಾಲಿ ಅವ್ರನ್ನ ಇಡ್ತಾ ಇದ್ದೀನಿ. ಪ್ರತಾಪ್ ಅವ್ರನ್ನ 3ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ಮನೆಯಲ್ಲಿ ಕೆಲವು ಟೈಮಲ್ಲಿ ಚೆನ್ನಾಗಿ ಆಡ್ತಾರೆ, ಸ್ಟ್ರಾಟಜಿ ಯೂಸ್ ಮಾಡಿರೋದಿದೆ ಆ ಪಾಸ್ ವಿಚಾರದಲ್ಲಿ. ಕೆಲವೊಂದು ಮಾತ್ರ ಬೆರಳಿಗೆ ಮಾತ್ರ ಆ ಥರದೊಂದು ಟಾಸ್ಕ್ಗಳು ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ಎಲ್ಲ ಕೆಲವೊಂದು ಮೈಂಡ್ ಗೇಮ್ ಆಡೋದು, ಆಮೇಲೆ ಈ ಥರದ್ದೆಲ್ಲ ಕೆಲವೊಂದು ಆಡಿದ್ದಾರೆ. ಬಟ್ ಅವ್ರದ್ದು ಮಿಸ್ಟೇಕ್ ಮಾರಿದೆ. ಆಮೇಲೆ ಕೆಲವೊಂದು ಟೈಮಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ ಆಡೋದು ಅದು ಇದೆ. ಆಮೇಲೆ ಜೊತೆಗೆ ಏನಾದರೂ ಒಪಿನಿಯನ್ನ ಹೇಳೋ ಸ್ಟ್ಯಾಂಡ್ ತೊಗೊಳ್ಳೋ ಅಂಥ ಒಂದು ಕೆಪಾಸಿಟಿ ಅವ್ರಿಗಿಲ್ಲ. ಕೆಪಾಸಿಟಿ ಇಲ್ಲ ಅನ್ನೋದಕ್ಕಿಂತ ಅವ್ರು ಹೇಳಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂತಂದರೆ ನಾನು ಇಲ್ಲೆಲ್ಲೋ ಸಿಗಾಕೊತೀನಿ, ಅಥವಾ ಜನಗಳ ಎದುರಿನಲ್ಲಿ ನಾನು ಏನಾದರೂ ತಪ್ಪಾಗಿ ಕಾಣಿಸ್ತೀನಿ, ನಾನು ಹೇಳಿರೋವಂಥ ವಿಚಾರ ಏನಾದರೂ ತಪ್ಪಾಗಿ ಬಂದರೆ ಅಂತ. ಸೊ ಅದು ರೀಸೆಂಟಾಗಿ ಕೆಲವು ಟೈಮಲ್ಲಿ ಕಾಣಿಸ್ತಾ ಇದೆ. ಅವರ ಒಂದು ಒಪಿನಿಯನ್ನ ಹೇಳೋ ಸಮಯದಲ್ಲಿ ಅವ್ರು ಸಿಗಾಕೊಂಡಿದ್ದಾರೆ. ಜೊತೆಗೆ ಅವರ ಒಂದು ಓವರ್ ಕಾನ್ಫಿಡೆನ್ಸ್ ಎದ್ದು ಕಾಣಿಸ್ತಾ ಇದೆ. ಅದು ಮುದ್ದೆ ವಿಚಾರದಾಗಿರ್ಬೋದು, ಆ ಒಂದು ಟಾಸ್ಕಲ್ಲಿ ಕ್ಯಾಪ್ಟನ್ ಆದಾಗ ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ಟಿದ್ದು, ಆಮೇಲೆ ಕೆಲವೊಂದು ಡಿಸಿಷನ್ಗಳು
ಅವರು ಸರಿಯಾಗಿ ತಗೊಂಡಿಲ್ಲ. ಜೊತೆಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಏನೇನು ರೀತಿಯಲ್ಲಿ ಆಡಬೇಕು ಅದು ಎಲ್ಲೂ ಅವ್ರ ಕಡೆಯಿಂದ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಏನಕ್ಕೆ 3ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತಂದರೆ ಹೊರಗಡೆ ಅವ್ರ ಮೇಲೆ ಇರೋವಂಥ ಒಂದು ವೋಟಿಂಗ್ ಅಂದರೆ ಸಪೋರ್ಟ್ ಇದೆಯಲ್ಲ, ಸೊ ಆ ಕಾರಣ ಇಟ್ಕೊಂಡು ಅವರಿಗೆ 3ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. 4ನೇ ಸ್ಥಾನದಲ್ಲಿ ವಿನಯ್ ಅವ್ರನ್ನ ಇಟ್ಟಿದ್ದೀನಿ. ಖಂಡಿತವಾಗ್ಲೂ ಪ್ರತಾಪ್ಗೆ ಎಷ್ಟು ಅಲ್ಲಿ ಹೊರಗಡೆ ಸಪೋರ್ಟ್ ಇದೆ ಅಷ್ಟೇ ಒಂದು ಹೇಟು ಹೊರಗಡೆ ವಿನಯ್ಗಿದೆ. ಆದರೆ ಕೂಡ ವಿನಯ್ನ ಇಷ್ಟಪಡೋರು ಕೂಡ ತುಂಬ ಜನ ಇದ್ದಾರೆ. ಕಾರಣ ಏನು ಅಂತಂದರೆ ಆ ಮನುಷ್ಯ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಚೇಂಜೇ ಆಗಿಲ್ಲ. ಟೈಮಲ್ಲಿ 1 ವಾರ ಅಥವಾ ಒಂದು 15 ಡೇಸ್ 2 ವಾರ ಕುಗ್ಗಿರ್ಬೋದು, ಬಟ್ ಆದರೆ ಮತ್ತೆ ತಿರ್ಗಾ ಎದ್ದು ಮತ್ತೆ ಅದೇ ಅಗ್ರೆಷನಲ್ಲಿ ಅದೇ ಇದರಲ್ಲಿ ಆಡಿದ್ದಾನೆ. ಜೊತೆಗೆ ಗೇಮ್ ಅಂತ ಬಂದಾಗ 100% ಕೊಟ್ಟಿದ್ದಾನೆ. ಕೆಲವೊಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದು ಕೂಡ ತುಂಬ ತಪ್ಪು. ಜೊತೆಗೆ ಪ್ರತಾಪ್ ಅವ್ರಿಗೆ ಆ ಒಂದು ಪದ ಏನು ಯೂಸ್ ಮಾಡಿದ್ರು ಹೆಣ್ಮಕ್ಳು ನೋಡೋ ದೃಷ್ಟಿ ಸರಿ ಇಲ್ಲ ಅಂತ, ಅದು ಕೂಡ ನಿಜವಾಗ್ಲೂ ತಪ್ಪಿದೆ. ಅದ್ರ ಬಗ್ಗೆ ನಾನು ಅವತ್ತೇ ಹೇಳಿದ್ದೆ, ಸುದೀಪ್ ಸರ್ ಮಾತಾಡಬೇಕಾಗಿತ್ತು, ಇನ್ನೂ ತುಂಬ ಜೋರಾಗಿ ಮಾತಾಡಬೇಕಾಗಿತ್ತು, ಬಟ್ ಮಾತಾಡಿಲ್ಲ. ಅದು ನನ್ನ ತಪ್ಪಲ್ಲ. ಬಟ್ ಆದರೆ ಗೇಮ್ ಅಂತ ವಿಚಾರ ಬಂದಾಗ, ಒಂದು ಬಿಗ್ ಬಾಸ್ ಅಂತ ಒಂದು ಶೋ ಅಂತ ವಿಚಾರ ಬಂದಾಗ ವಿನಯ್ ಅವರು ತಮ್ಮ ಒಂದು 100%ನ ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಹೊರಗಡೆ ಕೂಡ ಸಪೋರ್ಟ್ ಇದೆ, ಅಷ್ಟೇ ಸಪೋರ್ಟ್ ಇದೆ ಆ್ಯಂಡ್ ಅಷ್ಟೇ ಹೇಟ್ ಇದೆ. ಸೊ ಅವರು ನನ್ನ ಪ್ರಕಾರ ಟಾಪ್ 4ಅಲ್ಲಿ ಬರ್ತಾರೆ ಅಂತ ಅನ್ಕೊತೀನಿ. ಆಮೇಲೆ ಟಾಪ್ 5 ಒಂದು ಪೊಸಿಷನ್ಗೆ ಸಂಗೀತ, ತನಿಷಾ ಮತ್ತು ವರ್ತೂರವ್ರನ್ನ ಇಟ್ಟಿದ್ದೀನಿ. ಯಾಕಂತಂದರೆ ಈ 3 ಜನ ಒಂದು ರೀತಿಯಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಇನ್ನೂ ತುಂಬ ಬೆಟರಾಗಿ ಆಗ್ಬೋದಾಗಿತ್ತು. ಯಾಕಂತಂದರೆ ನನ್ನ ಪ್ರತಿ ಕೇಳೋಕೆ ಹೋದರೆ ಸಂಗೀತ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಒಂದು ಸಪೋರ್ಟ್ ಇಟ್ಕೊಂಡೇ ಗೇಮಲ್ಲಿ ಆಡ್ಕೊಂಡು ಬಂದಿದ್ದಾರೆ. ಇಂಡಿವಿಜುವಲಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಪ್ರತಾಪ್ ಅವ್ರು ಬೇಕು, ಇಲ್ಲ ಕಾರ್ತಿಕ್ ಅವ್ರು ಬೇಕು, ಇಲ್ಲ ವಿನಯ್, ಈ 3-4 ಜನರನ್ನ ಸಪೋರ್ಟಾಗಿ ಇಟ್ಕೊಂಡೆ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಒಬ್ಬರನ್ನ ಬ್ಲೇಮ್ ಮಾಡಿಕೊಂಡು ಅಥವಾ ಇನ್ನೊಬ್ಬರು ಸಪೋರ್ಟಿಂದನೇ ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಕೆಲವು ಟೈಮಲ್ಲಿ ಕಾರ್ತಿಕ್ ತನಿಷಾ ಜೊತೆಗಿದ್ರು ಸ್ವಲ್ಪ ದಿನ, ಆಮೇಲೆ ವಿನಯ್ ಗ್ಯಾಂಗಿಗೆ ಹೋದರು. ಸೊ ಅಲ್ಲಿ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಆಗಲಿಲ್ಲ ಅಥವಾ ಇನ್ನೊಂದು ಬೇರೆ ಕಾರಣಗಳಿಂದ ಮತ್ತೆ ತಿರ್ಗಾ ಈ ಕಡೆ ಬಂದರು. ಸೊ ಇವಾಗ ಕಾರ್ತಿಕ್ ಅವರು ಬೇರೆ ಒಂದು ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಅಂದಾಗ ಸೊ ಇವ್ರ ಕಡೆ ಫೋಕಸ್ ಸ್ವಲ್ಪ ಕಡಿಮೆ ಮಾಡಿದಾದ್ಮೇಲೆ ಸೊ ಇವರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಅದೇ ಕಾರಣಕ್ಕೆ ಇವ್ರನ್ನ ನಾನು 5ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ತನಿಷಾ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ವಾಯ್ಸ್ ರೈಸ್ ಮಾಡಿದ್ರು, ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿದ್ರು, ಎಲ್ಲ ಮಾಡಿದ್ದಾರೆ. ಒಂದು ಲಾಸ್ಟ್ ಒಂದು 2-3 ಟಾಸ್ಕಿಂದ ವಾರದಿಂದ ಸೊ ಅಂಥ ಒಂದು ಪರ್ಫಾರ್ಮೆನ್ಸು ಬಂದಿಲ್ಲ. ಆಮೇಲೆ ಜೊತೆಗೆ ವಾಯ್ಸ್ ರೈಸ್ ಮಾಡೋದಂತೂ ಬಂದಿಲ್ಲ, ಎಲ್ಲೋ ಸೈಲೆಂಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಹೊರಗಡೆ ಕೂಡ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಅವರು ಒಂದು ಒಳ್ಳೆ ಕಂಟೆಸ್ಟೆಂಟ್ ನೋಡೋಕೆ ಹೋದರೆ, ಬಟ್ ಯಾಕೆ ಅಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಥವಾ ಫೋಕಸ್ ಮಾಡ್ತಾ ಇಲ್ವಾ ಬಿಗ್ ಬಾಸ್ ಅವರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ವರ್ತೂರ್ ಸಂತೋಷ್ ಅವರು ಅರ್ಧ ಒಂದು ಬಿಗ್ ಬಾಸ್ ಅಂಥ ಒಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಓನ್ಲಿ ಈ ಹೊರಗಡೆಯಿಂದ ಪಬ್ಲಿಸಿಟಿ ಆ ಒಂದು ಇದನ್ನ ಇಟ್ಕೊಂಡೇ, ಆ ಒಂದು ವೋಟಿಂಗ್ ಇಟ್ಕೊಂಡೇ ಸೇವ್ ಆಗಿದ್ದಾರೆ. ಜೊತೆಗೆ ಆ ಒಂದು ಜೈಲಿಗೆ ಹೋಗಿ ಬಂದಿದ್ದಾದಮೇಲೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಹೊರಗಡೆಯಿಂದ ಒಂದು ಸಪೋರ್ಟ್ ಸಿಕ್ತು. ರೀಸೆಂಟ್ ಒಂದು 2 ವಾರದಿಂದ ಸೊ ಅವರಿಗೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ದಾರೆ, ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ, ಆಮೇಲೆ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅದನ್ನು ಇಟ್ಕೊಂಡ್ರೆ ಟಾಪ್ 5ಅಲ್ಲಿ ಇವರು ಕೂಡ ಇಟ್ಕೊಂಡಿದ್ದೀನಿ ಒಂದು ಪೊಸಿಷನ್ಗೆ. ನೋಡೋಣ, ಸದ್ಯಕ್ಕಿರುವಂಥ ಒಂದು ಟಾಪ್ 5 ಲಿಸ್ಟ್ ನಂದಿದು. ಇನ್ನೂ ಚೇಂಜ್ ಆಗ್ಬೋದು, ಯಾಕಂದರೆ ಇನ್ನೂ 30 ದಿನ ಇದೆ. ಸೊ ಇನ್ನೂ ಚೇಂಜಸ್ ಆಗ್ತವೆ. ಬಟ್ ಸೊ ಇದು ನನ್ನ ಒಂದು ಅನಿಸಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಟಾಪ್ 5 ಲಿಸ್ಟ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.